ಮುದ್ದು ಬಂಗಾರ. ಎಲ್ಲಿ ಇಲ್ಲಿ ನೋಡು. ಚೀಚಿ. ಕೊಂಬೆ ಉಯ್ಯಾಲೆ ಕಾಡೆ ಹೊಂಬಾಳೆ ಅಮ್ಮನ ಮಡಿಲೆನಗೆ ಲಾಲಿ ಸುವ್ವಾಲೆ ಲಾಲಿ ಸುವ್ವಾಲೆ. ನಿಮ್ಮ ಹೆಸರೇನಮ್ಮ? ರೇಣುಕಮ್ಮಪ್ಪ. ಆ ತಾಯಿ ಹೆಸರಿಟ್ಕೊಂಡು ಅಂದವಾದ ಹೆಸರನ್ನ ಹಚ್ಚೆ ಆಗ್ತಿದೀಯಾ? ನೀನ್ ಸದಾ ಖುಷಿಯಾಗಿರ್ಬೇಕಮ್ಮ. ಏನೋಪ್ಪ, ನನಗದೆಲ್ಲ ತಿಳಿಯಲ್ಲ. ಆ ರೇಣುಕಮ್ಮ ತಾಯಿ ಆಶೀರ್ವಾದ ನಮ್ಮೇಲಿರೋ ಹಾಗೆ ನಾನು ಹಾಕೋ ಹಚ್ಚೆ ಕೂಡ ಕೊನೆ ತನಕ ಉಳಿಯುತ್ತೆ ಅಂತ ಮಾತ್ರ ನನಗೆ ಗೊತ್ತು. ಆಗೋಯ್ತಮ್ಮ. $1,000? $100 ಅಲ್ವಾ ಅಮ್ಮ? ನೀನ್ ಹಾಕಿರೋ ಹಚ್ಚೆಗೆ ಬೆಲೆ ಕಟ್ಟಕ್ಕಾಗತ್ತಾ? ನನ್ ಮಗು ಕೈಗೆ ರಾಜಮುದ್ರೆ ಹಾಕಿದ್ಯಾ. ಹಾಗಾ? ಊರ್ ಗಡಿ ದಾಟಬೇಕು. ಕತ್ಲಾದ್ಮೇಲೆ ಅಲ್ಲಿ ಯಾರು ಇರಲ್ಲ. ನನಗೆ ಬೇಕಾಗಿದ್ದು ಅದೇನೆ. ನಮ್ ಮಗಳ ಅಂದಕ್ಕೆ ದೃಷ್ಟಿ ಆಗ್ಬಾರ್ದು ಅಂತ ಚಂದ್ರನೇ ಕಳೆದು ಹೋಗ್ಬಿಟ್ಟ. ನಾನು ನಿನಗೆ ಬೊಟ್ಟಿಟ್ಟೆ ಆದ್ರೆ ನನ್ನ ಕಲ್ಯಾಣಿಗೆ ಹೆಸರಿಡಕ್ಕಾಗ್ತಿಲ್ಲ ನನಗೆ. ಬೆಳದಿಂಗಳಲ್ಲಿ ಕಲ್ಯಾಣಿ ಅಂದ್ರಿ. ಇದಕ್ಕಿಂತ ಒಳ್ಳೆ ಹೆಸರು ಇನ್ಯಾವ್ದಿದೆ ರೀ? ಕಲ್ಯಾಣಿ ತುಂಬಾ ಚೆನ್ನಾಗಿದೆ. ಮಗಳೇ ಕಲ್ಯಾಣಿ, ಕಲ್ಯಾಣಿ ಹೆಸರು ಇಷ್ಟ ಆಯ್ತಾ? ಮಗುಗೆ ಹೆಸರಿಟ್ಟೆ ಆದ್ರೆ ನನ್ನ ಹೆಂಡ್ತಿನ ಅವಳ ಅತ್ತೆ ಮನೆ ಕರ್ಕೊಂಡೋಗಕ್ಕಾಗ್ತಿಲ್ವಲ್ಲ. ದೇವ್ರಂತ ಗಂಡ ಪಕ್ಕದಲ್ಲಿರುವಾಗ ಸ್ಮಶಾನ ಕೂಡ ಸ್ವರ್ಗನೇ ರೀ. ನೀವು ರಾಜ ಆದ್ರೂ ನಾನ್ ರಾಣಿ ಆಗದೆ ಇದ್ರು ಅಂತಸ್ತನ್ನ ಬದಿಗಿಟ್ಟು ನೀವು ಹೆಂಡತಿ ಸ್ಥಾನ ಕೊಟ್ರಿ. ಇದಕ್ಕಿಂತ ಇನ್ನೇನ್ ಬೇಕು? ನಿನಗೆ ತುಂಬಾ ಒಳ್ಳೆ ಮನ್ಸಿದೆ ಕಮಲಿ. ಕಲ್ಯಾಣಿ ಮಾತ್ರ ಹರಿರಾಜವಂಶದ ವಾರಸುದಾರಳಾಗಿ ಯುವರಾಣಿ ತರ ಬೆಳಿಬೇಕು. ಅದೇ ನನ್ನ ಆಸೆ. ಚಿಕ್ಕ ಯಜಮಾನ್ರೆ, ನೀನೇನಿಲ್ಲಿ? ಇವರು ನನ್ನ ಪ್ರೀತಿಗೆ ಪ್ರತಿರೂಪ. ಕಮಲಿ ನನ್ನ ಮಗಳು ಕಲ್ಯಾಣಿ. ಅದ್ ಸರಿ, ಅಪ್ಪ ಹೇಗಿದ್ದಾರೆ? ನೀವು ಬರೋದನ್ನೇ ಎದುರು ನೋಡ್ತಾ ಇದ್ದಾರೆ. ನೀವೊಬ್ಬರೇ ಬರಬೇಕು. ಒಪ್ಪದೇ ಇದ್ದಾಗ ದೂರ ಇರೋದೇ ಒಳ್ಳೇದು ಅಂತ ಬಂದೆ.
ಈಗಲೂ ಕೂಡ ಹಾಗೇ ಇದ್ರೆ ನೀನು ಬಾ ಅಂದ್ರೂ ಕೂಡ ನಾನು ಬರಲ್ಲ. ನನ್ನಿಂದಾಗಿ ನೀವು ಮನೆಯವರಿಂದ ದೂರ ಆದ್ರಿ. ಇನ್ನು ತಡ ಮಾಡಿದ್ರೆ ಅವರಿಂದ ಇನ್ನೂ ದೂರ ಆಗ್ಬೇಕಾಗತ್ತೆ. ಹೋಗ್ಬನ್ನಿ. ಸರಿ, ನಡಿ. ಕಮಲಿ, ನಾನು ಹೋಗಿ ಬರ್ತೀನಿ. ಸ್ವಲ್ಪ ಹುಷಾರಾಗಿರು. ಅಪ್ಪ ತಾತನ್ ಮನೆಗೆ ಹೋಗ್ತಾ ಇದ್ದಾರೆ, ಮತ್ತೆ ಬರ್ತಾರೆ. ಅಯ್ಯೋ, ನಿಂತ್ಕೋ. ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಯಾರೋ ನೀಚ ವಂಶದವಳನ್ನ ಕರ್ಕೊಂಡು ಬಂದು ನಮ್ಮ ವಂಶದ ಮರ್ಯಾದೆ ಕಳೀತಾ ಇದೆಯೇನೋ? ಒಂದು ಹೆಜ್ಜೆ ಮುಂದಿಟ್ರೆ ನೀನು ನಡೆದಾಡೋಕೆ ನಿನ್ನ ಕಾಲ್ಗಳೇ ಇರಲ್ಲ. ಹೊರಟೋಗಿಲಿಂದ. ಏನಾಯ್ತು ಶಿವ? ಯಾಕೆ ನೀನು ಸುಳ್ಳು ಹೇಳಿದೆ ನಾನು ಬರೋದನ್ನು ಎದುರು ನೋಡ್ತಿದ್ದಾರೆ ಅಂತ? ವರ್ಷಗಳ ನಂತರ ಕಾರ್ತಿಕ ಹುಣ್ಣಿಮೆ ದಿನ ಮಗ ಮತ್ತೆ ಮನೆಗೆ ಬರ್ತಿದ್ದಾನೆ ಅಂದರೆ ದೀಪಗಳಿಂದ ರಾಜಭವನ ಬೆಳಗ್ತಾ ಇರಬೇಕು. ಆರತಿ ತಟ್ಟೆನ ಇಟ್ಕೊಂಡು ಸ್ವಾಗತಿಸೋರು ಇಲ್ಲ ಅಂದರೆ ಇರೋದಿಲ್ಲ. ಏನಕ್ಕಂದ್ರೆ ನಿಮಗಿಂತ ಮೊದಲು ಡಾಕ್ಟರ್ ಇಲ್ಲಿಗೆ ಬಂದಿದ್ದಾರೆ. ಆಸ್ಪತ್ರೆಗೆ ಹೋಗೋಣ ಅಂದ್ರೆ ಮಗ ಬರೋವರೆಗೂ ದೇವರೇ ಬಂದ್ರು ಸರಿ, ಬರೋದಿಲ್ಲ ಅಂತ ಹೇಳಿದ್ರು. ನಿಮ್ಮ ಬಗ್ಗೆ ಯೋಚನೆ ಮಾಡಿ ಅವ್ರ ಆರೋಗ್ಯನೇ ಹದಗೆಟ್ಟಿದೆ. ಅಪ್ಪ 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 ಅಪ್ಪ, ಇವ್ರನ್ನ ಹೇಗಾದ್ರೂ ಬದುಕಿಸಿ ಡಾಕ್ಟರ್. ಇವ್ರಿಗೇನು ಆಗ್ಬಾರ್ದು, ಇವ್ರಿಗೇನು ಆಗದೆ ಇರೋ ಥರ ನೋಡ್ಕೊಳ್ಳಿ. ಇವ್ರನ್ನೇ ನಂಬ್ಕೊಂಡು ತುಂಬಾ ಜನ ಬದುಕ್ತಿದ್ದಾರೆ. ಇದು ಮಾನಸಿಕ ರೋಗ ಅಮ್ಮ. ಇವ್ರಿಗಿಷ್ಟ ಆದವ್ರನ್ನ ಕರೆಸಿದ್ರೆ ಅದೇ ಮದ್ದು. ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ. ಅಣ್ಣ, ಏನಂದ್ರೆ ನಮ್ಮ ಶಿವದೇವ್ ಬಂದಿದ್ದಾನೆ ರೀ. ಕಣ್ಬಿಟ್ಟು ನೋಡ್ರಿ. ನಿನ್ ಪ್ರೀತಿ ಬೇಡ ಅಂದ ದೊಡ್ಡಪ್ಪ ನೀನ್ ಹೋದ್ಮೇಲೆ ನೀನ್ ಇಲ್ಲ ಅನ್ನೋ ನೋವಲ್ಲಿ ಹಾಸಿಗೆ ಹಿಡ್ದಿದ್ದಾರೆ. ಡಾಕ್ಟರ್ಸ್ ಬದಲಾಗ್ತಾನೆ ಇದ್ದಾರೆ ಭಾವ. ಅವ್ರ ಪ್ರಯತ್ನನ ಅವ್ರು ಮಾಡ್ತಾ ಇದ್ದಾರೆ, ಆದ್ರೆ ಅವ್ರು ಕೊಡ್ತಾ ಇರೋ ಔಷಧಿಗಳೇ ಕೆಲಸ ಮಾಡ್ತಾ ಇಲ್ಲ. ಶಿವ ಶಿವ, ನಿಮ್ ತಂದೆಯವ್ರ ಕಣ್ಮುಂದೆ ನೀನೇ ಇದ್ದು ಅವ್ರಿಗೆ ಔಷಧಿ ಆಗ್ಬೇಕು ಕಣೋ. ಬಾ ಬಾ, ಅವ್ರನ್ನ ಮಾತಾಡ್ಸು. ಅಪ್ಪ ಏನಂದ್ರೆ ಶಿವ, ನೀನ್ ಬಂದೆ ಶಿವ. ಕಮಲಿ ಪ್ರೀತಿನ ಮಾತ್ರ ಅರ್ಥ ಮಾಡ್ಕೊಂಡೆ, ಆದ್ರೆ ನೀವು ನನ್ನ ಮೇಲೆ ಇಟ್ಟಿರೋ ಪ್ರೀತಿನ ಅರ್ಥ ಮಾಡ್ಕೊಳ್ಳಿಲ್ಲ. ನನ್ನನ್ನು ಕ್ಷಮಿಸ್ಬಿಡಿಯಪ್ಪ. ಅದನ್ನು ಕೇಳಬೇಕಾಗಿದ್ದು ನಾನು.
ವಂಶದ ಮರ್ಯಾದೆಗಿಂತ ಮನುಷ್ಯತ್ವನೇ ದೊಡ್ಡದು ಅಂತ ಆವತ್ತೇ ತಿಳ್ಕೊಂಡಿದ್ದಿದ್ರೆ ನೀನು ಇಷ್ಟಪಟ್ಟು ಹುಡುಗಿ ಜೊತೆ ಆವತ್ತೇ ಮದುವೆ ಮಾಡಿಸ್ತಿದ್ದೆ. ನಾನು ಕಣ್ಣು ಮುಚ್ಚೋಕೆ ಮೊದಲು ಕಣ್ಣಾರೆ ಒಂದು ಸಾರಿಯಾದರೂ ಅವಳನ್ನ ನೋಡಬೇಕು ಅನ್ನಿಸ್ತಾ ಇದೆ. ಯೋಚನೆ ಮಾಡಬೇಡ್ರಿ, ಈಗ ಆಗಿದ್ದನ್ನಂತೂ ಬದಲಾಯಿಸಕ್ಕಾಗಲ್ಲ. ದೊಡ್ಡಪ್ಪ ಆರೋಗ್ಯವಾಗಿರ್ಬೇಕು ಅಂದ್ರೆ ನಡೆದಿದ್ನೆಲ್ಲ ಮರ್ತೋಗಿ ಕೂಡ್ಲೇ ಅಣ್ಣನ್ಗೆ ಮದುವೆ ಮಾಡ್ಬಿಡೋಣ. ಮದ್ವೆ ದಿನಾನೇ ಶೋಭನಾ ಮಾಡಿದ್ರೂ ವಾರಸ್ದಾರ ಹುಟ್ಟೋದಕ್ಕೆ ವಸಂತ ಕಳೀಬೇಕು. ಚಿಕ್ಕ ಯಜಮಾನ್ರೆ, ಇನ್ನೇನು ಯೋಚನೆ ಮಾಡ್ದೆ ಇರೋ ನಿಜನ ಹೇಳ್ಬಿಡಿ. ಅಪ್ಪ, ನಿಮ್ಮನ್ನು ಹೇಗೆ ಒಪ್ಸಕ್ಕಾಗ್ಲಿಲ್ವೋ ಕಮಲಿ ಮನಸ್ಸನ್ನು ಹಾಗೆ ನೋಯ್ಸಕ್ಕಾಗಲಿಲ್ಲ. ಯಾವತ್ತಾದರೂ ಒಂದಿನ ನೀವು ಬದಲಾಗ್ತೀರಾ ಅಂತ. ಇವತ್ತಿನವರೆಗೂ ಮುಚ್ಚಿಟ್ಟಿರೋ ಸತ್ಯ ನಾನು ಅವಳ ಮದುವೆ ಆಗಿದ್ದೀನಿ ಅನ್ನೋದು, ನಮಗೊಂದು ಹೆಣ್ಮಗು ಇದೆ ಅನ್ನೋದು. ಏನಂದ್ರೆ ಅಪ್ಪ, ಎಂತ ಒಳ್ಳೆ ವಿಷಯ ಹೇಳ್ದ ಅಪ್ಪ. ಇವನ್ ಹೇಳಿದ ಮಾತನ್ನ ಕೇಳಿಸ್ಕೊಂಡೆ ಮಹಾದೇವಿ. ಮಗ ಬಂದ ಅನ್ಕೊಂಡ್ವಿ, ಮೊಮ್ಮಗಳನ್ನ ಕರ್ಕೊಂಡ್ ಬಂದಿದ್ದಾನಂತೆ. ಎಲ್ಲಿ ಎಲ್ಲಿ ನನ್ ಸೊಸೆ, ನನ್ ಮೊಮ್ಮಗಳು ಎಲ್ಲಿ? ಬರಲಿಲ್ಲ ಅಮ್ಮ. ನಾನೇ ಗೋಡನ ಹತ್ರ ಇರು ಅಂತ ಹೇಳಿದೆ. ಈ ಶುಭ ಸುದ್ದಿ ಕೇಳಿ ನನಗೆ ಮತ್ತೆ ಬದುಕಬೇಕು ಅನ್ನಿಸ್ತಾ ಇದೆ. ಹೋಗು, ಈ ರಾಜಮಹಲಿನ ಯುವರಾಣಿನ ಕರ್ಕೊಂಡು ಬಾ. ಈ ವಿಕ್ರಮಾದಿತ್ಯನ ವಂಶದ ಕುಡಿ ಈ ರಾಜಮಹಲಿಗೆ ಬರ್ತಿರೋ ಖುಷಿಗೆ ಜೋರಾಗಿ ಏರ್ಪಾಡು ಮಾಡುವ ಅಗ್ನಿದೇವ. ನೀವು ಹೇಳ್ದಾಗೆ ಆಗ್ಲಿ. ಬೇಗ ಹೋಗ್ಬಾ ಮಗ. ಹಾಗೆ ಆಗಲಿ ಅಪ್ಪ, ಈಗಲೇ ಕರ್ಕೊಂಡು ಬರ್ತೀನಿ. ಅಯ್ಯೋ ಕಲ್ಯಾಣಿ, ಕಲ್ಯಾಣಿ, ಏನ್ ಮಾಡ್ತಿದ್ಯಾ ಕಂದ? ಚಂದ ಮಾಮ ಮೋಡದಲ್ಲಿ ಮಾಯ ಆಗ್ತಾ ಇದ್ದಾನೆ. ನೀನ್ ಯಾಕಮ್ಮ ಇನ್ನೂ ನಿದ್ದೆ ಮಾಡ್ಲಿಲ್ಲ? ಓ ಆಯಿ, ಅಪ್ಪ ಬರ್ತಾನೆ ಅಂತ ಕಲ್ಯಾಣಿನ ಕರ್ಕೊಂಡು ಹೋಗೋದಿಕ್ಕೆ ಪಲ್ಲಕ್ಕಿ ತರ್ತಾನೆ ಅಂತ ಎದುರು ನೋಡ್ತಿದ್ದಾಳೆ ಪಾಪ. ಅರೆ, ದೀಪ ಆರೋಗೋ ಥರ ಇದೆಯಲ್ವಾ? ಅಗ್ನಿದೇವ ಅಂತ ಹೆಸರು ಇಟ್ಕೊಂಡ್ರು ನನ್ ಕೈಯೇ ಸುಟ್ಟೋಯ್ತಲ್ಲ ವೈದಿಕ. ರಾಜಮುದ್ರೆ ಕೈಗೆ ಹಾಕಿದ್ರು ಕೂಡ ಏನೂ ಮಾಡಕ್ಕಾಗಲ್ಲ ಬಿಡಿ. ಓ, ಶಿವದೇವ ಅಣ್ಣಯ್ಯನ್ಗೆ ವಾರಸುದಾರಳು ಹುಟ್ಟಿದ್ಮೇಲೆ ನಮ್ಮ ಮಗಳು ಅತ್ತೆ ಮನೆಗೆ ಹೋಗೋ ಹುಡುಗಿ ಆಗ್ತಾಳೆ ಹೊರತು ರಾಜ ಮನೆತನಕ್ಕೆ ವಾರಸುದಾರಳಾಗಲ್ಲ ಅಂತ ಅರ್ಥ ಅಲ್ವಾ? ಅವ್ರು ಎಲ್ಲಿದ್ದಾರೆ? ದಾರಿ ತಪ್ಪಿದ್ದಾರೆ. ತಪ್ಪಿಸಿದೀವಿ. ನಿನ್ ವಿಷಯದಲ್ಲಿ ದಾರಿ ಬದಲಾಯಿಸಿದ್ದಕ್ಕೆ ಮಗನೇ ಬೇಡ ಅಂತಿದ್ದ ತಂದೆ ನಿನ್ನನ್ನ ಸೊಸೆಯಾಗಿ ನಿನ್ ಮಗಳನ್ನ ಮೊಮ್ಮಗಳಾಗಿ ಒಪ್ಕೊಂಡ್ಬಿಟ್ಟಿದ್ದಾನೆ.
ಆದ್ರೆ ನಾವು ಒಪ್ಕೊಳ್ಳಲ್ವಲ್ಲ, ಅದಕ್ಕೆ ದಾರಿ ತಪ್ಪಿಸಿದೀವಿ. ಭೂಪಿ, ದುರ್ಮಾರ್ಗನೇ ದಾಟಿರೋ ಪಾಪಿ. ನೀವ್ ಯಾರು? ಯಾಕೆ ಬಂದಿದ್ದೀರಾ? ಅಯ್ಯೋ, ಯಾಕೆ ಭಯ ಪಡ್ತಿದ್ಯಾ? ಹಾಯ್ ಚಿನ್ನ, ಹೆಸರು ಕಲ್ಯಾಣಿ ಅಂತೆ. ಓ, ಕೈಯಲ್ಲಿ ರಾಜಮುದ್ರೆ, ಕತ್ತಲ್ಲಿ ಬಂಗಾರದ ಸರ. ಅದೃಷ್ಟವಂತ್ರೆ ನೀವು. ನಿನಗ್ ಹುಟ್ಟಿರೋ ಮಗು, ನೀನ್ ಕಟ್ಕೊಂಡಿರೋ ಸಂಬಂಧ ಯಾವುದೋ ರಾಜಮಹಲ್ಗೆ ಹೋಗ್ಬಾರ್ದು ಅಂದ್ರೆ ನಾವು ಬರ್ಲೇಬೇಕು ಕಮಲಿ. ಅಂದ್ರೆ ನೀವು ಸಾಯೋಕ್ಕೂ ಮೊದಲು ಕೊನೆ ಆಸೆನ ತೀರಿಸ್ಬೇಕಲ್ವಾ? ಅದು ರಾಜಧರ್ಮ ಮಾತ್ರ ಅಲ್ಲ, ಕ್ಷತ್ರಿಯ ಧರ್ಮನೂ ಕೂಡ. ನೋಡಿ ಅತ್ಗೆ ಅವರೇ, ನನ್ನ ಹೆಸರು ಅಗ್ನಿದೇವ. ನಿಮಗ್ ಸ್ವಂತ ಭಾಮ ಇದ ಅಂದ್ರೆ ಶಿವದೇವ ನನ್ಗೆ ಚಿಕ್ಕಪ್ಪನ ಮಗ ಅಂತ ಅರ್ಥ. ಇವರು ನನ್ನ ಹೆಂಡತಿ ವೈದಿಕ. ಸಂಬಂಧದಲ್ಲಿ ನಿಮಗ್ ತಂಗಿ ಆಗ್ತಾಳೆ. ಇದನ್ನೆಲ್ಲ ಈಗ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನಾವೆಲ್ಲರೂ ಒಂದೇ ಕುಟುಂಬ ಆಗಿರೋದಕ್ಕೆ, ನಿಮ್ಮಿಬ್ರು ಆ ಕುಟುಂಬದಿಂದ ದೂರ ಮಾಡ್ತಿರೋದಕ್ಕೆ. ಇದನ್ನ ಹೇಳಲೇಬೇಕಲ್ವಾ? ಹೇಯ್ ಬಂಡ್ರೋ, ಬೇಡ, ನಮ್ಮನ್ನೇನು ಮಾಡಬೇಡ, ಬೇಡ, ಬೇಡ. ನೀವಾದ್ರೂ ಹೇಳಿ, ನನ್ನ ಮಗುವಿಂದ ಏನು ತೊಂದರೆ ಆಗಲ್ಲ. ನೀವಾದ್ರೂ ಹೇಳಿ. ಹೇಯ್ ಹಿಡ್ಕೊಳ್ರೋ. ಗುಲಾಬಿ ಹೂವನ್ನ ಕತ್ತರಿಸಿ ಹಾಕ್ಬಿಟ್ಟಿಯಲ್ಲೋ. ಅದು ಹೋದ್ರೆ ಮತ್ತೆ ಬೆಳೆಯುತ್ತೆ ವೈದಿಕ. ಆದ್ರೆ ನಮ್ ದಾರಿಗೆ ಅಡ್ಡ ಬರ್ತಿರೋ ಕಮಲಿ ತಪ್ಪಿಸ್ಕೊಂಡು ಮನೆಗೆ ಹೋಗಿ ಸೇರ್ಬಿಟ್ರೆ ಏನ್ ಮಾಡೋದು? ದೀಪಗಳನ್ನ ಆರಿಸ್ಬೇಕು, ಉಫ್ ಅಂತ ಅಲ್ಲ, ಅವ್ರ ಜೀವ ಹೋಗೋ ತರ ಆರಿಸ್ಬೇಕು. ಬೇಡ, ನಮ್ಮನ್ನೇನು ಮಾಡಬೇಡಿ. ಬೇಡ, ಏನ್ ಮಾಡ್ತಿದ್ದೀರಾ? ಬೇಡ, ಬೇಡ, ಕಾಪಾಡಿ, ನಮ್ಮನ್ನೇನು ಮಾಡಬೇಡಿ. ನಮ್ಮನ್ನೇನು ಮಾಡಬೇಡಿ, ಕಾಪಾಡಿ. ಕಸಾಯಿ ಮಾಡೋರು ಕುರಿನ ಕಾಪಾಡಲ್ಲ ಕಮಲಿ. ನಮ್ ದಾರಿಗೆ ಅಡ್ಡ ಬರ್ಬೇಕು ಅಂತ ಅನ್ಕೊಂಡ್ರೆ ನಿಮ್ಮಿಬ್ರು ಭವಿಷ್ಯ ನಾಶ ಆಗಿ ಹೋಗತ್ತೆ. ಅಯ್ಯೋ ಯಜಮಾನ್ರೆ, ಶಿವದೇವ ಅವ್ರು ಬರ್ತಿದ್ದಾರೆ. ಏಯ್ ಬಂಡ್ರೋ, ಹೋಗೋಣ. ಬಂಡ್ರೋ, ಬೇಗ ನಡ್ರಿ. ಕಮಲಿ, ಕಲ್ಯಾಣಿ, ಕಮಲಿ, ಕಲ್ಯಾಣಿ, ಕಮಲಿ, ಕಲ್ಯಾಣಿ, ಕಲ್ಯಾಣಿ, ಕಮಲಿ, ಕಲ್ಯಾಣಿ, ಕಮಲಿ, ಕಲ್ಯಾಣಿ, ಕಲ್ಯಾಣಿ. ಏಯ್ ಓಡೋಗ್ತಿದ್ದಾಳೆ, ಅವಳನ್ನ ಬಿಡ್ಬೇಡಿ. ಬಂಡ್ರೋ, ಬಂಡ್ರೋ, ಸಾಯಿಸ್ಬಿಡಿ.
ನಿಂತ್ಕೋ. ನಿಂತ್ಕೋ. ಏಯ್ ಹಿಡ್ಕೊಳ್ರೋ. ನಿಂತ್ಕೋ. ಏಯ್ ಎಲ್ಲಿಗೆ ಹೊಡ್ತೀಯ? ಏಯ್ ನೋಡ್ರೋ, ಎಲ್ಲ ಕಡೆ ಹುಡುಕಿ. ಏಯ್ ಎಲ್ಲಲ್ಲ ಹ ಕೇಳಿಸ್ಕೊಂಡ್ಯಾ ವೈದಿಕ? ರಾಜವಂಶದ ವಾರಸ್ದಾರಳ ಅಳು ಕೂಡ ಜೋರಾಗೇ ಇದೆ. ಅಳು ನಿಂತೋಯ್ತಮ್ಮ. ನಿಂತ್ ಹೋಗ್ಬೇಕಾಗಿರೋದು ಉಸಿರು ಭೂಪತಿ. ನಾವು ಹತ್ರನೇ ಇದ್ದೀವಿ ಅಂತ ಗೊತ್ತಾಯ್ತು ಅನ್ಸತ್ತೆ. ಭಯನೇ ಉಸಿರು ಕಟ್ಸತ್ತೆ ಬದುಕೋದಕ್ಕೆ. ಆದ್ರೆ ನಾವು ಬಂದಿರೋದು ಸಾಯಿಸೋದಿಕ್ಕೆ. ಕಾಡಲ್ಲೇ ಹುಟ್ಟಿದಂಥವಳು ತನ್ನ ಮಗುನ ಎದೆಲಿ ಬಚ್ಚಿಟ್ಕೊಂಡು ಅವಳು ಬಚ್ಚಿಟ್ಕೊಂಡಿದ್ದಾಳೆ. ಹೊರಗಡೆ ಕರ್ಸೋ ಭೂಪಿ. ಅಯ್ಯೋ ದೇವ್ರೆ, ಹುಲಿ ಹತ್ರದಲ್ಲಿದೆ ಅನ್ಸುತ್ತೆ. ಅಲ್ಲಿ ನೋಡ್ರೋ ಬೇಟೆ. ಏಯ್ ಕತ್ತಿ ಕೊಡ್ರೋ. ಯಾ ಏಯ್ ಹುಡುಕ್ರೋ, ಇಲ್ಲೇ ಎಲ್ಲೋ ಇದ್ದಾಳೆ. ಯಜಮಾನ್ರೆ ಇಲ್ಲೇ ಯುವರಾಣಿ ಆಗ್ಬೇಕು.
ಯುವರಾಣಿ ಆಗ್ಬೇಕು. ಲಕ್ಷ್ಮಿ, ಮಕ್ಕಳಿಗೆ ದೃಷ್ಟಿ ತೆಗೆಯೋದಕ್ಕೆ ಕೆಂಪ್ ನೀರ್ ರೆಡಿ ಮಾಡಿದೀನಿ ಅಮ್ಮೋರೆ. ನಡಿ ನಡಿ, ಬೇಗ ನಡಿ, ತಡ ಮಾಡ್ಬೇಡ. ಏನಮ್ಮ ಮದ್ವೆ ಹುಡುಗಿ ತರ ಬರ್ತಿದ್ಯಲ್ಲ, ಇವಾಗ ಯಾರು ಬರ್ತಿದ್ದಾರೆ ಗೊತ್ತಾ? ಯಾರು ಬರ್ತಿದ್ದಾರೆ ಅಮ್ಮ? ನನ್ನ ಮಗ ಸೊಸೆ ಮಾತ್ರ ಅಲ್ಲ, ನನ್ನ ವಾರಸ್ದಾರಳು ಮುದ್ದಿನ ಮೊಮ್ಮಗಳು ಬರ್ತಿದ್ದಾಳೆ. ರಾಜಮಾತೆ, ರಾಜಮಾತೆ. ನಮಸ್ಕಾರ ಅಮ್ಮ. ನಮಸ್ತೆ ನಮಸ್ತೆ. ಏನು ಬೆಳಗ್ಗೆ ಬಂದಿದ್ದೀರಲ್ಲ? ಅರಮನೆಯಲ್ಲಿ ಇವತ್ತು ಸಂಭ್ರಮ ಅಂತ ನಮ್ಮನೆಯವ್ರು ಹೇಳಿದ್ರಮ್ಮ. ಯುವರಾಣಿ ಬರ್ತಾಳೆ ಅಂತ ನಾವು ಬೇಗ ಬಂದಿರೋದಲ್ವಾ ಅಮ್ಮ? ಲಾಯರ್ ತೇಜ ಮಗ ತುಂಬಾ ಚೂಟಿ. ರಾಜಮಾತೆ, ಯುವರಾಣಿ ಹೆಸರು ಕಲ್ಯಾಣಿ ಅಲ್ವಾ? ಪೃಥ್ವಿ ಹೆಸರೇ ಇಷ್ಟೊಂದ್ ಚೆನ್ನಾಗಿದೆ ಅಂದ್ಮೇಲೆ ನೋಡಕ್ ಏನೆಷ್ಟ್ ಚೆನ್ನಾಗಿರ್ತಾರೋ. ಸೂರ್ಯನ ನೋಡೋ ಅಷ್ಟೊತ್ಗೆ ಕಲ್ಯಾಣಿನೂ ನೋಡ್ತೀಯಲ್ಲ. ನನ್ನ ಮೊಮ್ಮಗಳು ಹೇಗಿದ್ದಾಳೆ ಅಂತ ನೀನೇ ವರ್ಣಿಸ್ತೀಯ ನೋಡು. ಅಜ್ಜಿ ಅಜ್ಜಿ, ಏನ್ ಕಂದ? ಈ ತೊಟ್ಲಲ್ಲಿ ನನ್ನ ಯಾಕೆ ಮಲಗಿಸ್ಲಿಲ್ಲ? ನೀನು ಯುವರಾಣಿ ಅಲ್ಲ, ಅದಕ್ಕೆ. ಪೃಥ್ವಿ, ಐ ಸಿಂಹಾಸನ. ಏಯ್ ಐ, ಏಯ್, ಇಲ್ಲಿ ನೀನ್ ಕುತ್ಕೋಬಾರ್ದು, ಕಲ್ಯಾಣಿ ಕುತ್ಕೋಬೇಕು. ನೀನ್ ಯಾರು ಹೇಳಿದ್ದಕ್ಕೆ? ನಾನು ಇಲ್ಲೇ ಕುತ್ಕೋತೀನಿ. ಏಯ್, ನೋಡಿ ಅಜ್ಜಿ. ನೋಡ್ತಾನೆ ಇದ್ದೀನಿ ನಿಮ್ಮಿಬ್ಬರ ಜಗಳನ. ಪೃಥ್ವಿ ಹೇಳಿದ್ದು ನಿಜಾನೇ ಮಯೂರಿ. ಈ ಸಿಂಹಾಸನದ ಮೇಲೆ ಕೂರೋ ಅರ್ಹತೆ ನಮ್ಮ ಯುವರಾಣಿ ಕಲ್ಯಾಣಿಗೆ ಮಾತ್ರ ಇರೋದು. ಅವಳು ಬರ್ಲಿಲ್ಲ ಅಂದ್ರೆ ನಾನು ಕುತ್ಕೋಬೋದಾ? ಯಾಕ್ ಬರಲ್ಲ? ಖಂಡಿತ ಬರ್ತಾಳೆ. ಬಂಗಾರದ ತೊಟ್ಲಲ್ಲಿ ಮಲ್ಕೋಬೇಕು, ಸಿಂಹಾಸನದ ಮೇಲೆ ಕೂತ್ಕೋಬೇಕು, ಈ ರಾಜ್ಮಹಲಲ್ಲಿ ರಾಜ ದರ್ಬಾರನ ನಡೆಸ್ಬೇಕು. ಹಾ, ಅಲ್ಲೇ 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 ಕ್ಲೀನ್ ಮಾಡಿ, ಎಲ್ಲ ನೀಟಾಗಿರ್ಬೇಕು. ಚೆನ್ನಾಗಿ ಕ್ಲೀನ್ ಮಾಡಿ. ಯಜಮಾನ್ರೆ, ನೀವು ವಿಶ್ರಾಂತಿ ತಗೊಳ್ಳಿ. ಈಗ ನನಗೆ ಬೇಕಾಗಿರೋದು ವಿಶ್ರಾಂತಿ ಅಲ್ಲ, ಮನಃಶಾಂತಿ. ನಮ್ಮ ವಂಶದಲ್ಲಿ ಹುಟ್ಟಿರೋ ವಾರಸ್ದಾಳನ್ನ ಎತ್ಕೊಳ್ಬೇಕು ಅನ್ನೋ ಆತುರದಲ್ಲಿದ್ದೀನಿ. ನಮಸ್ಕಾರ ದೊಡ್ಡ ಯಜಮಾನ್ರೆ. ಪೃಥ್ವಿ, ನಮಸ್ಕಾರ. ನಮಸ್ಕಾರ. ಇಷ್ಟು ಬೇಗನೆ ಇಲ್ಲಿಗೆ ಬಂದ್ಬಿಟ್ಟಿಯಾ? ವಿಷಯ ಗೊತ್ತಾಗಿದ್ ಕೂಡ್ಲೆ ನಮ್ಮ ಅಮ್ಮನ ಜೊತೆ ಓಡ್ ಬಂದೆ ದೊಡ್ಡ ಯಜಮಾನ್ರೆ. ಯುವರಾಣಿ ಕೂಡ ಅವ್ರ ಅಮ್ಮನ ಜೊತೆನೆ ಬರ್ತಿದಾರಂತಲ್ಲ. ಹೌದು, ನನ್ನ ಮಗನ ಪ್ರೀತಿನೇ ಬೇಡ ಅಂದವನ್ ನಾನು. ಇವತ್ತು ಕಮಲಿನ ಸೊಸೆಯಾಗಿ ಒಪ್ಕೊಂಡು ಇಲ್ಲಿಗೆ ಪಲ್ಲಕ್ಕಿಯಲ್ಲಿ ಕರ್ಕೊಂಡು ಬರಕ್ಕೆ ಸಿದ್ಧತೆ ಮಾಡಿದ್ದೀನಿ. ಯುವರಾಣಿ ಆಟ ಆಡೋದಕ್ಕೆ ನಾನು ಬೊಂಬೆ ಕೂಡ ತಂದಿದ್ದೀನಿ ಗೊತ್ತಾ? ತಗೊಳ್ಳಿ, ಇದೇ ಆ ಬೊಂಬೆ. ನೋಡ್ದೆ ತೇಜ, ನೀನು ಹೇಗೆ ನಮ್ಮನ್ನು ನೋಡ್ಕೊತಾ ಇದೆಯೋ, ಯುವರಾಣಿ ನೋಡ್ಕೊಳ್ಳೋಕ್ಕೆ ನಿನ್ನ ಮಗ ಈಗಲೇ ತಯಾರಿ ಮಾಡ್ತಾ ಇದ್ದಾನೆ. ಈಗಳು ಬರೋದಷ್ಟೇ ಬಾಕಿ.